ನಾವು ಬದುಕೋದಕ್ಕಾಗಿ, ನಮ್ಮ ಭವಿಷ್ಯ ಉಳಿಯೋಕ್ಕಾಗಿ, ನಮ್ಮ ಆಮ್ಲಜನಕ ಅಥವಾ ಆಕ್ಸಿಜನ್ ನಮಗೆ ಬರುವಂಗೆ ಇವೆಲ್ಲ ಮಾಡೋದಕ್ಕೊಂದು ಹೋರಾಟ ಮಾಡೋಣಪ್ಪ ನಾವು ಅಂತೇಳಿ ಒಂದು ಹೋರಾಟಕ್ಕೆ ಶ್ರದ್ಧೆ ಆಗ್ತಾ ಇದ್ದಾರೆ. ಇದೊಂದು ದೊಡ್ಡ ಬೆಳವಣಿಗೆ, ಇದು ಇನ್ನೂ ದೊಡ್ಡದಾಗಬೇಕು. ಅದಕ್ಕಾಗಿ ನ್ಯೂಸ್ ಮಾಡ್ತಾಯಿದ್ದೀನಿ ನಾನು ನಿಮಗೆ. ಇಂಥ ಒಂದು ಸಂಘಟನೆ ಹುಟ್ಕೊಳ್ಳಿಕ್ಕೆ ಹತ್ತದ 12ಕ್ಕೆ ಜೊತೆ ನೀವು ಕೈ ಜೋಡಿಸ್ರಿ. ಎಲ್ಲೆಲ್ಲಿದ್ದೀರಿ ನಮ್ಮದೇ ಅಂತ ಒಂದು ಸಂಘಟನೆ ಮಾಡ್ಕೊಂಡಿರ್ತೀವಿ. ಇಲ್ಲೂ ಎಲ್ಲ ಕಡೆ ಇದ್ದಾರೆ ಅವರು. ಪ್ರತಿ ಊರಲ್ಲಿ, ಪ್ರತಿ ತಾಲೂಕು ಮಟ್ಟದಲ್ಲಿ ಒಂದು 10-20 ಜನ ಇರ್ತಾರೆ. ಉಳಿದವರೆಲ್ಲರೂ ರೊಕ್ಕ ಕೊಟ್ಟು ಫೋಟೋ ಹಾಕ್ತಾರೆ ಮಂದಿ ಇರ್ತಾರೆ. 10, 20, 100, 200 ಭಾಳ 1000 ಮಂದಿ ಇದ್ದಾರೆ, ಭಾಳ ಐತ್ರಿ. ಆದರೆ ಇವರಿಂದನೇ ಇವತ್ತು ಏನಾದರೂ ಬದಲಾವಣೆ ಆದರೆ ಆಗ್ಬೋದು ಅನ್ನುವಂಥದ್ದು. ಅಂತಲೇ ವಿಶೇಷವಾಗಿ ಆ ಸುದ್ದಿಗೋಷ್ಠಿ ಕರೆದು ಮನೆ ಮಾತಾಡಿದ್ದಾರೆ. ಬೇರೆ ಕೆಲಸಗಳಿಗಿಂತಲೂ ಪರಿಸರದ ಸಂರಕ್ಷಣೆ ಭಾಳ ಮಹತ್ವದ್ದು. ಅದಕ್ಕಾಗಿ ನನ್ನ ಭವಿಷ್ಯದ ಸಂಪೂರ್ಣ ಸಮಯವನ್ನು ಪರಿಸರ ಸಂರಕ್ಷಣೆಗಾಗಿ ಮೀಸಲಿಡಲು ತೀರ್ಮಾನಿಸಿದ್ದೇನೆ. ಇದು AT ರಾಮಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು ರೀ. ನಿಸರ್ಗ ಇದ್ರಿ ಎಲ್ಲ ರೀ, ನೀರಿದ್ರಿ ಎಲ್ಲ, ಗಾಳಿ ಇದ್ರಿ ಎಲ್ಲ, ಸ್ವಚ್ಛ ಗಾಳಿ ಇದ್ರಿ ಎಲ್ಲ. ಅವಿಲ್ಲ ಅಂದ್ರೆ ನಾವು ಎಲ್ಲಿ ಒಂದು ಕ್ಷಣ ಗಾಳಿ ನಿಂತು ಹೋದ್ರೆ ಏನಾಯ್ತು ಪರಿಸ್ಥಿತಿ ನೆನಪಿಸ್ಕೊಳ್ರಿ. ಒಂದು ದಿನ ಆಹಾರ ಇಲ್ಲದ್ರೆ ಏನಾಯ್ತು ನೆನಪಿಸ್ಕೊಳ್ರಿ. ಒಂದು 2 ದಿನ ಸ್ವಚ್ಛ ನೀರು ಇಲ್ಲದೆ ಇದ್ರೆ ಏನಾಯ್ತು ನೆನಪಿಸ್ಕೊಳ್ರಿ. ಇವೆಲ್ಲ ವಿಷಕ್ತಿ ಇವತ್ತು. ಅದರ ಪ್ಲಾಸ್ಟಿಕ್ ಬಂದ ಮೇಲಂದು ಏನು ಹೇಳುವಾಗಿಲ್ಲ. ಮತ್ತು ಅದು ಅನಿವಾರ್ಯ ಆಗಿ ಹೋಗ್ಬಿಟ್ಟದೆ ಇವತ್ತು. ಎಷ್ಟು ಅನಿವಾರ್ಯ ಅದ ಅದನ್ನು ನಾವು ಬದುಕುವುದಿಲ್ಲಪ್ಪ ಅನ್ನುವಂಥ ಮಟ್ಟಿಗೆ. ಅದಕ್ಕಾಗಿ ಒಂದು ಈ ಸಂಘಟನೆ ನೋಡ್ಕೊಂಡಿದ್ದಾರೆ ಪರಿಸರ ಉಳಿಸುವ ಸಲುವಾಗಿ. ಅದರಲ್ಲೇ ಭಾಳ ಮಹತ್ವದ ಏನಪ್ಪ ಅಂದ್ರೆ ಇಲ್ಲೇ ನಾವು ತಿಳ್ಕೊಬೇಕಾಗಿದ್ದು ನಾಗೇಶ್ ಹೆಗಡೆ ಅಂತ ಪರಿಸರ ಪ್ರೇಮಿಗಳು. ಅದೇ ಕಾಲಕ್ಕೆ ಯಲ್ಲಪ್ಪ ರೆಡ್ಡಿ ಇವರು ಸಾಕಷ್ಟು ಲೇಖನ ಬರೆದು ಮಾಡೋದು ನೋಡಿದ್ವಿ. ಇನ್ನೂ ಅನೇಕ ಜನ ಆಯ್ತಾರೆ ಅದರಲ್ಲಿ. ಇವರೆಲ್ಲರೂ ಕೊಡ್ತಾ ಇದ್ದಾರೆ. ಯಾವುದೇ ಹಳ್ಳಿ, ಯಾವುದೇ ಹೋಬಳಿ, ಯಾವುದೇ ತಾಲೂಕು, ಯಾವುದೇ ಜಿಲ್ಲೆ, ಎಲ್ಲೆಲ್ಲಿ ನಾವು ಪರಿಸರ ಪ್ರೇಮಿಗಳಿದ್ವಿ ಎಲ್ಲರೂ ಇವತ್ತು ಒಂದಾಗಿ ಪ್ರೇಮಿ ಅಲ್ಲ, ಪರಿಸರ ಉಳಿಸ್ಕೊಳ್ಳೋದು ನಮ್ಮತ್ತೆ ಇವತ್ತು ಅನಿವಾರ್ಯ. ಇದು ಇಲ್ಲಾಂದ್ರೆ ಮುಂದಿನ ಜನ್ರೇಷನ್ಗೆ, ಮುಂದಿನ ಜನಾಂಗಕ್ಕೆ ನಾವು ಏನೇನೋ ಬಿಟ್ಟು ಹೋಗೋದಿಲ್ಲ ರೀ. ಏನೋ ಒಂದು ಬಂಗಾರ ಆಸೆ ಇತ್ತು ಹೆಣ್ಮಕ್ಳಿಗೆ, ಬಂಗಾರದಿಂದ ಖರೀದಿ ತೆಗೆದ್ರು ಮಾಡಿದ್ರು ಹಂಚ್ಕೊಂಡ್ರು ಅಡ್ಡಿಲ್ಲ. ಅದನ್ನು ಪರಿಸರ ಎಲ್ಲ ಪರಿಣಾಮ ಮಾಡಲಿಲ್ಲ. ಬಟ್ ಕಬ್ಬಿನ ಅಜಿರ ಇದನ್ನು ಸಿಕ್ಕಾಪಟ್ಟೆ. ಆಮೇಲೆ ಕಲ್ಲುಗಳಿಗೆ ಬೆನ್ನು ಹಚ್ಚಿದ್ದಾರೆ ರೀ. ಹೆಚ್ಚು ಕಲ್ಲುಗಳಿಗೆ ಬೆನ್ನು ಹಚ್ಚಿದ್ದಾರೆ. ಅವ್ರು ಎಕ್ಸ್ಪೋರ್ಟ್ ಮಾಡಿದೆ. ಅವ್ರು ನೋಡಿ ಇಂಡಿಯಾದಲ್ಲಿ ಉಪಯೋಗ ಮಾಡ್ತಾ ಇದ್ದಾರಪ್ಪ, ನಮಗೆ ನಾವು ಉಪಯೋಗ ಮಾಡ್ತೀವಿ ಅಂತಿಲ್ಲ. ಅದನ್ನು ಎಕ್ಸ್ಪೋರ್ಟ್ ಮಾಡೋದು ರೀ. ಕಲ್ಲಿದ್ದಲ್ಲ ಎಕ್ಸ್ಪೋರ್ಟ್ ಮಾಡೋದು ರೀ. ಕಬ್ಬಿನ ಎಕ್ಸ್ಪೋರ್ಟ್ ಮಾಡೋದು ರೀ. ಮಾಡಲಿಲ್ಲ ಅಂತಲ್ಲ, ನಿಮ್ಮಲ್ಲಿ ಉದ್ಯಮ ಹುಟ್ಟಾಕಿಲ್ಲ. ಅದನ್ನು ಕಬ್ಬಿನ ಕಾರ್ಗಳು ತೆಗೀರಿ, ಮಾಡಿರಿ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೂಡ ಅದಿಲ್ಲ. ಯಾವ ದುಡ್ಡು ತರ್ತಾನಂತ ಯಾವುದೋ ದೇಶದಿಂದ ಅವ್ನು ದುಡ್ಡು ಹಾಕ್ತಾನೋ. ಇಲ್ಲವ್ರಿಗೆಲ್ಲ ತುಳುಗು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲ ದುಡ್ಡು ಹಾಕಿ ದುಡ್ಡು ತೆಗೆದು ದಂಧೆ ಮಾಡ್ತಾ ಇದ್ದಾರೆ. ಅವ್ರದ್ದು ಪಾರ್ಟಿ ಫಂಡ್ ಕೊಡ್ತಾರೆ. ಪಾರ್ಟಿಗಳು ಇವ್ರ ಮನಸ್ಸೋ ಇಚ್ಛೆ ಅವ್ರು ಹೇಳಿದಾಗ ನಮ್ಮ ಕಾನೂನುಗಳೆಲ್ಲ. ಹೀಗಾಗಿ ಇವತ್ತು ಕಾಳು ಎಲ್ಲ ಉಳಿತಾಯಿಲ್ಲ. ಮತ್ತು ಕಾಡಿನಲ್ಲಿ ನೀವು ನೋಡಲ್ಲ ಗುಡ್ಗಳು ಹೆಂಗೆ ತಂದಲ್ಲಿ ಆಗಿದೆ ಪಾಪ ಕೆಳಗೆ. ಬೇಸಿಗೆಯಾಗ ನೀರು ಇರೋದಿಲ್ಲ, ಒಣಗಿರ್ತಾವ. ಏಕಾಏಕಿ ಆ ಸಮಯದೆಲ್ಲ ಗಿಡ ಕಡೋದು ಮಾಡಿ ಎಲ್ಲ ಕುಲ ಮಾಡಿರ್ತಾರೆ ಕೆಲವೊಂದು ಏರಿಯಾಗಳೆಲ್ಲ. ಮಳೆ ಒಮ್ಮೆಗೆ ಬಂದ ತಕ್ಷಣ ಆ ನೀರು ಆ ಭೂಮಿಯಾಗ ಇಳಿದ ಅಲ್ಲಿ ಭೂಮಿ ಕುಸಿದು ಹೋಗ್ತಾ ಇದ್ದಾವೆ. ಇದರಲ್ಲಿ ಏನು ದೊಡ್ಡ ಏನಪ್ಪ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ, ಸಲ ನೋಡಿ ಗೊತ್ತಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಪರಿಸರ ಪ್ರೇಮಿಗಳು ಪರಿಸರ ಉಳಿಸ್ಕೋಬೇಕು, ಪರಿಸರ ರಕ್ಷಣೆ ಮಾಡೋದಲ್ಲ, ನಮ್ಮನ್ನು